ವರಮಹಾಲಕ್ಷ್ಮಿಯನ್ನ ಒಂದು ಸಮಯದಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕು, ಇದೆಲ್ಲವೂ ಕೂಡ ನೀವು ಹೇಳಿದ ಹಾಗೆ ಓಕೆ. ಆದ್ರೆ ಒಂದು ಸಮಯ, ಶುಭ ಸಮಯ ಅಂತ ಪ್ರತಿ ವರ್ಷವೂ ಕೂಡ ಒಂದೊಂದು ಸಮಯದಲ್ಲಿ ಶುಭ ಮುಹೂರ್ತ ಅಂತ ಇರುತ್ತೆ. ಯಾವ ಮುಹೂರ್ತ ತುಂಬಾ ಸೂಕ್ತವಾಗಿದೆ? ನೋಡಿ, ಇನ್ನೊಂದು ಈ ಒಂದು ಅಕ್ಷಯ ತದಿಗೆ ಅಂತ ಹೇಳ್ತೀವಿ, ಅವಾಗ ಒಂದು ಸಾಡೆ ತೀನ ಮುಹೂರ್ತ ಬರುತ್ತೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ದಿನ, ಅವತ್ತಿನ ದಿನ ಸಾಡೆ ತೀನ ಮುಹೂರ್ತ ಅಂತ ಹೇಳ್ತಾರೆ. ಸಾಡೆ ತೀನ್ ಅಂದ್ರೆ 3:30 ಮುಹೂರ್ತ ಅಂತ ಹೇಳಿ. ಅವರವರ ಅನುಕೂಲಕ್ಕೆ ಅಂದ್ರೆ ಅವತ್ತಿನ ದಿನ ಪೂರ್ತಿ ಒಳ್ಳೆ ಮುಹೂರ್ತನೇ. ಕೆಲವೊಬ್ರಿಗೆ ಹೇಳ್ತಾರೆ ಟೈಮ್ ಬೇಕಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಆ ಟೈಮ್ ತಪ್ಪಿಸ್ತಾರೆ. 10:30 12 ಗಂಟೆ ರಾಹುಕಾಲ ಇದೆ, ರಾಹುಕಾಲ ಕಳ್ಕೊಂಡು ಮಾಡಿ ಅಂತಾರೆ. 12 ಗಂಟೆ ಮೇಲೆ ಇವರು ಪೂಜೆ ಶುರು ಮಾಡ್ತು ಅಂದ್ರೆ ಮಧ್ಯಕಾಲದಲ್ಲಿ ಅವರಿಗೆ ಊಟ ಉಪಚಾರಗಳು, ಇನ್ನೊಂದು ಪೂಜೆ ಪುನಸ್ಕಾರ, ನೈವೇದ್ಯ ಮಾಡ್ಲಿಕ್ಕೆ ಅದೊಂದು 2 hours ಆಗುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ. ಎಲ್ಲದಕ್ಕೂ ಬ್ರಾಹ್ಮಿ ಮುಹೂರ್ತನೇ ಶ್ರೇಷ್ಠ. ಅದರಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗೋಧೂಳಿ ಸಮಯವನ್ನ ತಗೊಂತಾರೆ, ಅಂದ್ರೆ ಸಂಜೆ ಸಮಯದಲ್ಲಿ ಮಾಡೋಣ ಅಂತ ಹೇಳಿ ಈ ಪ್ರಯತ್ನಗಳನ್ನು ಸಹ ಮಾಡ್ತಾರೆ. ಯಾರು ಅವತ್ತಿನ ದಿನ ಸಾಡೆ ತೀನ ಮುಹೂರ್ತ ಇರೋದ್ರಿಂದ, 3:30 ಮುಹೂರ್ತ ಇರೋದ್ರಿಂದ ಯಾವುದೇ ಸಮಯದಲ್ಲಿ ಅವರು ಪೂಜೆ ಮಾಡಬಹುದು. ಅಂದ್ರೆ ಸಮಯದ ಯಾವುದೇ ಒಂದು ಕಟ್ಟುಪಾಡುಗಳು ಇಲ್ಲ ಅಂತ ಇಲ್ಲ, ಹೇಳ್ತೀವಿ. ಖಂಡಿತ. ಆ ದಿನವೇ ತುಂಬಾ ಶುಭವಾಗಿ ಹೌದು, ರಾಹು ಕಾಲದಲ್ಲೂ ಸಹ ಮಾಡಬಹುದು, ಅದು ಇದಕ್ಕೆ ಸಂಬಂಧ ಪಡೋದಿಲ್ಲ. ಹೌದು, ನಾವು ನಮ್ಮ ಶಕ್ತಿ ದೇವತೆಯನ್ನೆಲ್ಲ ಪೂಜೆ ಮಾಡ್ಬೇಕಾದ್ರೆ ರಾಹು ಕಾಲದ ಪೂಜೆ ಅಂತ ಹೇಳಿ ಸಪರೇಟ್ ಇನ್ನೊಂದು ಹೌದು ಪೂಜೆಯನ್ನು ಹೌದು ಕೂಡ ನಾವು ಹೌದು, ಮಾಡ್ತೀವಿ. ನಿಜ. ಹೆಣ್ಣು ದೇವತೆಗಳಿಗೆ, ಶಕ್ತಿ ದೇವತೆಗಳಿಗೆ ಈ ಲಿಂಬೆನಲ್ಲಿ ದೀಪ ಹಚ್ತಾರೆ. ರಾಹು ಕಾಲದಲ್ಲೇ ಮಾಡಿ ಅಂತಾರೆ. ಅದು ಶುಕ್ರವಾರನೇ ಮಾಡಿ, ಮಂಗಳವಾರನೇ ಮಾಡಿ ಅಂತಾರೆ. ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ಬಹಳ ಶ್ರೇಷ್ಠಕರವಾಗಿರುವಂತಹ ಈ ಶುಕ್ರವಾರ ಅತ್ಯಂತ ವೈಭೋಗವಾಗಿ ಅದ್ಧೂರಿಯಾಗಿ ಮಾಡುವಂಥ ಕಾಲ. ಅದರಲ್ಲೂ ಈ 2026ನೇ ಪರಭಾವನಾಮ ಸಂವತ್ಸರದಲ್ಲಿ ಬರುವಂಥ ಒಂದು ಒಳ್ಳೆ ಅತ್ಯಂತ ಮಾಡುವಂಥ ಒಂದು ಶುಭ ಕೊಡುವಂಥ ಒಂದು ಗೋಚಾರದ ಗ್ರಹಗತಿಗಳು ತುಂಬ ಚೆನ್ನಾಗಿದೆ. ಜಗತ್ತಿನಲ್ಲಿ ಏನಾದರೂ ನಡೀಲಿ, ಆದರೆ ಮನೆಗಳಲ್ಲಿ ಇರುವಂಥ ಸಂಬಂಧಗಳನ್ನು ಒಂದಾಗಿ ಮಕ್ಕಳು, ಅತ್ತೆ ಮಾವ, ಅತ್ತೆ ಸೊಸೆ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಈ ಸೊಸೆದಿರುಗಳ ಕಾಟ, ಕೆಲವೊಬ್ಬರ ಮನೆಯಲ್ಲಿ ಏನೋ ಒಂಥರ ಅನಾರೋಗ್ಯ ಕಾಟ. ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಎಲ್ಲ ಥರ ಚೆನ್ನಾಗಿರ್ತಾರೆ, ಹೇಳಿಕೆ ಮಾತು ಕೇಳಿ ಧರ್ಮರಾಯ ಕೆಟ್ಟ ಅಂದ ಹಾಗೆ ಆ ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಯಾರೋ ಏನೋ ಹೇಳ್ಕೊಟ್ಟಿರೋದನ್ನ ಇವರು ದಾರಿ ತಪ್ತಾರೆ, ಒಳ್ಳೆ ಸಂಸಾರಗಳನ್ನ ಹೊಡೆದಾಕ್ತಾರೆ. ಯಾಕಂದರೆ ಅಲ್ಲಿ ಚಂದ್ರ ನೀಚ ಇದ್ದಾನೆ, ಶುಕ್ರ ನೀಚ ಇದ್ದಾನೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಪರಬುದ್ಧಿ ವಿನಾಶ ಅಂದ ಹಾಗೆ ಇನ್ನೊಬ್ಬರ ಮಾತು ಕೇಳದೆ ಆ ಕುಟುಂಬನ ಒಗ್ಗಟ್ಟಿನಿಂದ ಹೋಗಿ ಆ ಒಗ್ಗಟ್ಟಿನಿಂದ ಆ ಪೂಜೆ ಪುನಸ್ಕಾರ ಮಾಡಿದ್ದೇ ಆಯಿತು ಅಂದರೆ ಅವರಿಗೆ ಒಳ್ಳೆ ಫಲವನ್ನು ಪ್ರಾಪ್ತಿ ಆಗುತ್ತೆ. ಲಕ್ಷ್ಮಿ ಅಂತ ಹೇಳಿದ್ರೆ ತುಂಬಾ ಗೌಪ್ಯವಾಗಿ ಇಡಬೇಕು. ಅವಳನ್ನ ತುಂಬಾ ಆಡಂಬರದಿಂದ ತೋರಿಸ್ಕೊಳ್ಳೋದ್ರಿಂದ ಕಣ್ಣು ದೃಷ್ಟಿ ಬೀಳುತ್ತೆ ಎಲ್ಲೋ ಒಂದು ಕಡೆ, ಅದರಿಂದ ನಮಗೆ ನಷ್ಟವಾಗುವಂತಹ ಸಂಭವ ತುಂಬಾ ಇದೆ. ಹಾಗಾಗಿ ಆಡಂಬರದಿಂದ ಎಂದಿಗೂ ಕೂಡ ಲಕ್ಷ್ಮಿಯನ್ನ ಪೂಜೆ ಮಾಡಿ ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಕೂಡ ತುಂಬಾ ಜನ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇನ್ನೊಂದು ನಿಧಿ ಅಂತ ನಾವು ಹೇಳ್ತೀವಿ, ನಿಧಿ ಮತ್ತೆ ವಿಧಿ ಅಂತ ಹೇಳ್ತೀವಿ. ನಿಧಿ ಯಾವಾಗಲೂ ಅದು ನಿಗೂಢವಾಗೇ ಇರಬೇಕು. ತಮ್ಮಲ್ಲಿ ಎಷ್ಟೇ ಸಂಪತ್ತಿದ್ರೆ ಅದನ್ನ ನಿಗೂಢ, ಯಾಕಂದ್ರೆ ಅದು ಅದರ ಆಸೆಗೆ ಒಂದು ಕಾರಣ ಆಗುತ್ತೆ. ನೋಡೋರು ಕಣ್ಣು, ನೋಡೋರು ದೃಷ್ಟಿ ಏನಿರುತ್ತಲ್ಲ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮನೇಲಿರುವಂಥದ್ದು ಎಲ್ಲ ದುಡ್ಡು ತಂದು ಆ ಒಂದು ತಟ್ಟೆಯಲ್ಲಿ ಹಾಕಿ ಅದರಲ್ಲಿ ಚಿಲ್ಲರೆ ಇರಲಿ, ಗಟ್ಟಿ ಇರಲಿ, ಅಥವಾ ಬಂಗಾರ ಇರಲಿ, ಗೋಲ್ಡ್ ಇರಲಿ, ಅವರು ಆಡಂಬರಿಕವಾಗಿ ತೋರಿಸುವಂಥವರು ಇದ್ದಾರೆ, ಇಲ್ಲ ಅಂತಲ್ಲ. ಯಾಕಂದರೆ ಕೆಲವೊಬ್ಬರು ಜನಗಳಲ್ಲಿ ಹೇಗಿರುತ್ತೆ ಅಂದರೆ ನಾನು ಇದನ್ನೆಲ್ಲ ತೋರಿಸಿದ್ರೆ ಇನ್ನೊಬ್ಬರು ಓಹೋ ಇವರು ದೊಡ್ಡ ಶ್ರೀಮಂತರು ಅನ್ನುವಂಥ ಭಾವನೆಗಳು ಅವ್ರಿಗಿರುತ್ತೆ. ಅದೆಲ್ಲವೂ ತಪ್ಪು. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಗುಪ್ತೋ ಮುಕ್ತ, ಪ್ರಕಟೋ ಭ್ರಷ್ಟ ಅಂತ ಹೇಳುತ್ತೆ. ಯಾವುದು ಗುಪ್ತವಾಗಿರುತ್ತೆ ಅದು ಮುಕ್ತವಾಗಿರುತ್ತೆ, ಯಾವುದು ಪ್ರಕಟವಾಗುತ್ತೆ ಅದು ಭ್ರಷ್ಟವಾಗಿ ಹೋಗುತ್ತೆ. ಅಂದರೆ ಅದರಲ್ಲಿ ನಿಮ್ಮ ಮನೇಲಿ ಕಳ್ಳತನವೂ ಆಗಬಹುದು, ಅಥವಾ ಇನ್ನೇನಾದರೂ ತೊಂದರೆಗಳಾಗಿರ್ಬೋದು. ಸಾಕಷ್ಟು ನಾವು ಏನನ್ನು ತೋರಿಸ್ತೀವೋ ಅದನ್ನು ನಿಮಗೆ ಘಾತವಾಗಿ ನಿಮ್ಮನ್ನು ಕಾಡಬಹುದು. ಅದಕ್ಕಾಗಿ ಈ ಒಂದು ಪರಭಾವನಾಮ ಸಂವತ್ಸರದಲ್ಲಿ ನೀಚ ಚಂದ್ರ ಇದ್ದಾನೆ, ನೀಚ ಶುಕ್ರ ಇದ್ದಾನೆ. ಇದಕ್ಕೆ ಹೇಳ್ತಾ ಇರೋದು, ನೀಚ ಚಂದ್ರ ಯಾವಾಗಿರ್ತಾನೆ ಅವರ ಆತ್ಮ, ಅವರ ಮನಸ್ಸು ತುಂಬ ನೀಚ ಬುದ್ಧಿಯನ್ನು ಮನಸ್ಸು ಮಾಡುತ್ತೆ. ಅಂದರೆ ಚಂದ್ರ ಅಂದರೆ ಮನಸ್ಸು, ಚಂದ್ರ ಅಂದರೆ ಮನಸ್ಸಿನ ಗುಲಾಮ ಅಂತ ಹೇಳ್ತಾರೆ. ಹಾಗಾಗಿ ಆ ಚಂದ್ರ ನಮ್ಮನ್ನು ಗುಲಾಮಗಿರಿಯನ್ನು ಮಾಡಿಬಿಡುತ್ತೆ, ಅಥವಾ ಅಲ್ಲಿ ಕಳ್ಳತನ ಆಗುತ್ತೆ. ಚಂದ್ರ ಈಸ್ ಎ ಮೋಸಗಾರ ಅಂತ ಹೇಳ್ತೀವಿ. ಚಂದ್ರ ಅಂದರೆ ಮನಸ್ಸಿನ ಮೇಲೆ ಪರಿಣಾಮ ಬೀಳುವಂಥ ಸನ್ನಿವೇಶಗಳು ಬರಬಹುದು. ಶುಕ್ರ ನೀಚನಾಗಿರೋದರಿಂದ ಹಣಧನದ ಮೇಲೆ ಕಣ್ಣು ಬೀಳಬಹುದು. ಹಾಗಾಗಿ ನೀವೇನೇ ಮಾಡಿದ್ರೂ ಗುಪ್ತವಾಗಿ ಮಾಡೋದನ್ನು ಎಷ್ಟೇ ಇದ್ರೂ ಮಾಡೋ ಪೂಜೆ ಅದ್ಧೂರಿಯಾಗೇ ಇರುತ್ತೆ. ಆದರೆ ಆಡಂಬರದ ಪೂಜೆ ಅಷ್ಟೊಂದು ಯಶಸ್ಸನ್ನು ಕೊಡಲ್ಲ, ಅದರಿಂದ ನಿಮಗೆ ತೊಂದರೆನೇ ವಿನಃ ಯಾವುದೇ ಕಾರಣಕ್ಕೂ ಅದು ಶುಭವಲ್ಲ ಅಂತ ಹೇಳುತ್ತೆ.